ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತೊಂದು ಸಖತ್ತಾಗಿರೋ ಮ್ಯಾಂಗೋ ಡಿಲೈಟ್ ಮಾಡ್ತಾ ಇದ್ದೀನಿ. ಇದೊಂದು ಡೆಸರ್ಟ್ ರೆಸಿಪಿ. ಇವಾಗಂತೂ ಮ್ಯಾಂಗೋ ಸೀಸನು, ಸೊ ಮ್ಯಾಂಗೋಲಿ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಂಡು ಬಿಡಬೇಕು. ಇನ್ನೊಂದು ಮಂತಲ್ಲಿ ಆಮೇಲೆ ಮ್ಯಾಂಗೋ ಸಿಗಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಇವತ್ತು ಮ್ಯಾಂಗೋ ಡಿಲೈಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ಹಾಗೆ ನನ್ನ ಚಾನಲ್ ಯಾರೇನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ಇದಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಈ ಡೆಸರ್ಟು. ಬಟ್ ಸಖತ್ ಟೇಸ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವು ನಾರ್ಮಲ್ ಸ್ವೀಟೆಲ್ಲ ಮಾಡೋದಕ್ಕಿಂತ ಅದೊಂದು ಸ್ವಲ್ಪ ಬೇರೆ ಥರನೇ ಇರುತ್ತೆ. ಇದಕ್ಕೆ ಫಸ್ಟು ಮ್ಯಾಂಗೋ ಕ್ಲೀನಾಗಿ ತೊಳೆದು ಕ್ಲೀನಾಗಿ ಹೆಚ್ಚಿ ಅಥವಾ ಪೀಸೆಲ್ಲ ಮಾಡಿಕೊಂಡು ಒಂದು ಮಿಕ್ಸಿಗೆ ಹಾಕಿ ನಾವು ಪೇಸ್ಟ್ ಮಾಡ್ಕೊಂಬಿಡ್ಬೇಕು, ಮ್ಯಾಂಗೋ ಪ್ಯೂರಿ. ಸೊ ಇಲ್ಲಿ ಮ್ಯಾಂಗೋ ಸ್ವಲ್ಪ ಸ್ವೀಟಾಗಿರೋದೇ ತೊಗೋಬೇಕು, ಇಲ್ಲಾಂದರೆ ಹುಳಿ ಬಂದರೆ ಸ್ವಲ್ಪ ನಮಗೆ ಸ್ವೀಟು ಸ್ವಲ್ಪ ಹುಳಿ ಆಗಿಬಿಡುತ್ತೆ. ಈಗಿನ್ನೇನು ಮ್ಯಾಂಗೋ ಸೀಸನ್ ಬೇರೆ ಮುಗಿಯೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಡಿಶಸ್ ಎಲ್ಲ ನಾವು ಮಾಡ್ಕೊಂಡ್ಬಿಡ್ಬೇಕು, ಮ್ಯಾಂಗೋದು ಮಾವಿನಕಾಯಿದು ಎಲ್ಲನೂ. ಸೊ ಅದಕ್ಕೆಲ್ಲ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಬೌಲಷ್ಟು. ಇದು ಸುಮಾರು 150 ಗ್ರಾಮ್ ಅಷ್ಟಿದೆ. ಇಲ್ಲೊಂದು 4 ಮಾವಿನ ಹಣ್ಣು ನಾನಿಲ್ಲಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಇಲ್ಲಿ ಬಾಣಲೆಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ತಿದ್ದೀನಿ. ಇಲ್ಲಾಂದರೆ ಒಂದು 5 to 10 ಮಿನಿಟ್ಸ್ ಹಾಕಿದ್ದು ಬಿಸಿ ಮಾಡ್ಕೊಳ್ಳೋಕ್ಕೆ. ಇಲ್ಲಾಂದರೆ ನೀವು ಮನೇಲೇ ಮಾಡ್ಕೋತೀವಿ ಅಂದರೆ ನೀವು ಕಾಯಿನ ಎಲ್ಲ ಚೆನ್ನಾಗಿ ಹಿಂದೆ ಸಿಪ್ಪೆ ಎಲ್ಲ ತೆಗೆದು ನೀವು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೋದು, ಬಿಸಿ ಮಾಡ್ಕೋಬೋದು. ಇದಕ್ಕೆ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ ನಾನು, ಅಮೂಲ್ದು. ಇದು 100 ಗ್ರಾಮ್ ಅಷ್ಟಿದೆ ಮಿಲ್ಕ್ ಮೇಡು. ಇದು ಒಂದು 4 ಮಾವಿನ ಹಣ್ಣಿಗೆ ನಾವು ಸ್ವೀಟ್ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಮಿಲ್ಕ್ ಮೇಡ್ ಒಂದು ಸ್ವಲ್ಪ ಹಾಕ್ತೀನಿ ನಾನು, ಒಂದು ಅರ್ಧದಷ್ಟು. ಆಮೇಲೆ ಸ್ವೀಟ್ ನೋಡ್ಕೊಂಡು ಹಾಕೋಣ ಅಂತ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಚಿಲ್ಡ್ ಮಾಡ್ಕೊಂಡು ತಿಂದರೆ, ಸರ್ವ್ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಬಟ್ ನಮ್ಮ ಮರಳಂತೂ ತುಂಬ ಇಷ್ಟ ಆಗೋಯ್ತಿದ್ದು. ಸ್ವಲ್ಪ ಹುಳಿನೂ ಇತ್ತು, ಸ್ವೀಟಾಗೂ ಇತ್ತು. ಬಟ್ ಒಂಥರ ಡಿಫ್ರೆಂಟಾಗಿತ್ತು, ಯೂನಿಕ್ ರೆಸಿಪಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಎಲ್ಲ ತುಂಬ ಇಷ್ಟ ಆಗೋಯ್ತು. ಇದೊಂದು ಸ್ವಲ್ಪ ಗಟ್ಟಿಯಾಗಬೇಕು. ನಾವು ಒಂದೇ ಥರ ಸ್ವೀಟು ಪಾಯಸ ಎಲ್ಲ ಮಾಡ್ತಿದ್ರೆ ಬೋರ್ ಆಗಿಬಿಡುತ್ತೆ. ಸೊ ಇದು ಸ್ವಲ್ಪ ಸೀಸನಲ್ ಫ್ರೂಟ್ ಅಲ್ವಾ, ಸೊ ಏನಾದ್ರು ಒಂಥರ ಡಿಫ್ರೆಂಟಾಗಿ ಮಾಡಿದ್ರೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಬಟ್ ಕಲರೇ ಅಂತೂ ಸಖತ್ ಇಷ್ಟ ನನಗಂತೂ. ಈ ಕಲರ್ ನೋಡಿದ್ರೇ ಕಲರೇ ಒಂಥರ ಅಟ್ರಾಕ್ಟಿವ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಕಲರು, ಆ ಸ್ಮೆಲ್ಲು ಸಖತ್ತಾಗಿ ಬರ್ತಿತ್ತು, ಮ್ಯಾಂಗೋ ಸ್ಮೆಲ್ಲು. ಮ್ಯಾಂಗೋ ಮತ್ತು ಮಿಲ್ಕ್ ಮೇಡು ಎರಡೂ ಸೇರಿ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು ನೋಡಿ. ಈ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ. ನಾನು ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಾಗಿತ್ತು ಅಂತ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಮಿಲ್ಕ್ ಮೇಡು. ಸೊ ಇದಾಕಿ ಚೆನ್ನಾಗಿ ಅದೇ ಬಾಣಲೆಯಿಂದ ಬಿಟ್ಕೊಂಡು ಬರಬೇಕು, ಆವಾಗ ನಿಮಗೆ ಉಂಡೆನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಂಟ್ಕೊಳ್ಳುತ್ತೆ ಸ್ಟಾರ್ಟಿಂಗು, ಒಂದು ಸ್ವಲ್ಪ ಆರಿದ ಮೇಲೆ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕ್ಲೀನಾಗಿ ಸೆಟ್ ಆಗುತ್ತೆ. ಒಂದು ಫ್ರೀಝರಲ್ಲಿ ಒಂದು 1/2 hour to 1 hour ಇಟ್ಟರೆ ಕ್ಲೀನಾಗಿ ಸೆಟ್ ಆಗುತ್ತೆ. ಇವಾಗ ನೋಡಿ ಉಂಡೆ ಮಾಡ್ಕೊತಾ ಇದ್ದೀನಿ. ಈ ಥರ ರೌಂಡ್ ಮಾಡಿಕೊಂಡು ನಾವು ಕೊಕೊನಟ್ ಪೌಡರ್ ಏನು ಈ ಥರ ಇರುತ್ತಲ್ಲ ಅದರಲ್ಲಿ ಹೊರಳಿಸಿದ್ರೆ ನಿಮಗೆ ಸೊ ಮ್ಯಾಂಗೋ ಡಿಲೈಟ್ ಈಸ್ ರೆಡಿ ಟು ಸರ್ವ್ ಅಂತ. ಸ್ವಲ್ಪ ಚಿಲ್ ಮಾಡ್ಕೊಂಡಿದ್ರೆ ಚೆನ್ನಾಗೂ ಇರುತ್ತೆ. ಈಗ ಒಂದೊಂದೇ ಬಾಲ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಅದನ್ನು ಇಟ್ಕೊಂಡು, ನಾನು ಎಲ್ಲದಕ್ಕೂ ಕೊಕೊನಟ್ ಪೌಡರ್ ಹಾಕಿಲ್ಲ, ಯಾಕಂದರೆ ಕೆಲವ್ರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡಲ್ಲ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಅದಕ್ಕೆ ಮಾತ್ರ ಹಾಕಿದ್ದೀನಿ. ನಿಮಗೆ ಯಾರು ಇಷ್ಟ ಆಗಿದ್ರೆ ಪ್ಲೀಸ್ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ ಯಾರೇನು ಫಸ್ಟ್ ಟೈಮ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಂತೂ ನೋಡಬೇಡಿ. ನಿಮಗೆ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಮ್ಯಾಂಗೋಲಂತೂ ಎಷ್ಟು ಥರ ಮಾಡ್ಬೋದು ಅಂದರೆ ಡಿಶಸ್, ಅಷ್ಟು ಥರ ಸ್ವೀಟ್ ಡಿಶಸ್ ಮಾಡ್ಬೋದು. ಸೊ ಇದಕ್ಕೆ ಕೊನೆಯಲ್ಲಿ ಕೇಸರಿ ಹಾಕ್ತಾಯಿದ್ದೀನಿ. ಇದು ನಿಮಗೆ ಕ್ಯಾಪ್ ಓಪನ್ ಮಾಡಿದ್ರೇ ಸಖತ್ತು ಸ್ಮೆಲ್ ಬರುತ್ತೆ, ಇದು ಒಳ್ಳೆ ಸ್ಮೆಲ್ ಇದು. ಬಟ್ ಸಖತ್ತಾಗಿದೆ ಇದು ಕೇಸರಿ ಅಂತೂ. ಇದು ನಾವು ಕಾಶ್ಮೀರ್ಗೆ ಹೋದಾಗ ತಂದಿದ್ದು. ಒಳ್ಳೆ ಕಲರು ಬರುತ್ತೆ ನಿಮಗೆ, ಮತ್ತು ಸ್ಮೆಲ್ ಅಂತೂ ಸೂಪರಾಗಿರುತ್ತೆ. ಇದಾಗುತ್ತೆ ಇವತ್ತಿನ ಒಂದು ಡೆಸರ್ಟ್ ರೆಸಿಪಿ ಮ್ಯಾಂಗೋ ಡಿಲೈಟ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.